ದಲಿತ ಸಮುದಾಯದಿಂದಲೇ ದಲಿತರನ್ನ ಬಹಿಷ್ಕಾರಕ್ಕೆ ಒಳಪಡಿಸಲಾಗಿದೆ ಅನ್ನೋದರ ಮಾಹಿತಿ ಇದು. ಶ್ರೀರಂಗಪಟ್ಟಣದ ಗಂಜಾಂನ 7 ಕುಟುಂಬಗಳಿಗೆ ಬಹಿಷ್ಕಾರದ ಭೀಕರ ಶಿಕ್ಷೆ. ಕುಲದ ಪಂಚಾಯಿತಿಯಲ್ಲಿ ಯಜಮಾನರುಗಳಂತ ಅವರವರೇ ಮಾಡಿಕೊಂಡು ಬಹಿಷ್ಕಾರ ಹಾಕಿದ್ದಾರೆ. ಕುಲದ ವಿರುದ್ಧ ಇವರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಬಹಿಷ್ಕಾರದ ಶಿಕ್ಷೆ ಕೊಟ್ಟಿದ್ದಾರೆ. ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ನೆರೆಹೊರೆಯವರು ಮಾತಾಡಬಾರ್ದು, ಯಾವುದೇ ಕಾರ್ಯಕ್ರಮಕ್ಕೂ ಅವರನ್ನ ಬಿಟ್ಕೊಳ್ಬಾರ್ದು, ಆಮೇಲೆ ಯಾವುದೇ ರೀತಿಯಾಗಿ ನೆರವು ಕೊಡಬಾರ್ದು ಅಂತ ಹೇಳಿದ್ದಾರೆ. ಇದರಿಂದ ಆಘಾತಕ್ಕೊಳಗಾದಂತಹ ಕುಟುಂಬಗಳು ನಮ್ಮ ನೆರವಿಗೆ DC SP ಬನ್ನಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಮೊದಲೇ ಶೋಷಿತ ಸಮಾಜ, ಅದರಲ್ಲಿ ಈ ರೀತಿ ಶಿಕ್ಷೆ, ಬಹಿಷ್ಕಾರ ಅನ್ನೋದೆಲ್ಲ ಈಗಲೂ ಸಾಮಾಜಿಕ ಪಿಡುಕು. ಅದು ಸ್ವತಂತ್ರ ಭಾರತದ ನಂತರದಲ್ಲೂ ಇಂಥದ್ದೊಂದು ಪಿಡುಗನ್ನು ಆಚೆ ಹಾಕೋಕ್ಕಾಗಲಿಲ್ಲ ಅಂದರೆ ತಾಲೂಕಾಡಳಿತದ ಫೇಲ್ಯೂರ್, ಅದು ಇನ್ನೇನು ಅಲ್ಲ. ಗಂಜಾಂ ಗ್ರಾಮದ ಅಂಬೇಡ್ಕರ್ ಬೀದಿಯಲ್ಲಿ ವಾಸವಾಗಿರುವಂಥವ್ರು. ನಮ್ಮಲ್ಲಿ ನಡೀತಾ ಇರೋದು ಏನಂತಂದ್ರೆ ಅಸ್ಪೃಶ್ಯತೆ ಆಚರಣೆ, ಅಂದರೆ ಬಹಿಷ್ಕಾರ, ದಂಡ, ಈ ಥರ ಕಟ್ಟುನಿಟ್ಟುಗಳನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸ್ವಜಾತಿಯವ್ರ ಮೇಲೇ ಬೇಕಾಬಿಟ್ಟು ದಂಡ ವಿಧಿಸೋದು, ಬಹಿಷ್ಕಾರ ಹಾಕೋದು, ಕುಳ್ಳಿಂದ ಹೊರಗಡೆ ಇಡೋದು, ಈ ಥರ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. 4 ವರ್ಷದ ಹಿಂದೆ ಶಿವರಾತ್ರಿ ಹಬ್ಬಕ್ಕೆ ನಮಗೆ ದಂಡ ಅಂತ, ಇದು ಬಹಿಷ್ಕಾರ ಅಂತ ಹಾಕ್ತಾರೆ. 100 ರೂಪಾಯಿ ಹಬ್ಬದ ಖರ್ಚು ಕೇಳ್ಕೊಂಡು ಬರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ರಾಜ್ಯದಲ್ಲಿ ಮೌಢ್ಯ ನಿಬಂಧಕ ಕಾಯ್ದೆ ಅಂತ ಒಂದಿದೆ ಅನ್ನೋದು ಶ್ರೀರಂಗಪಟ್ಟಣದ ತಾಲೂಕಾಡಳಿತಕ್ಕೆ ಗೊತ್ತಿಲ್ವಾ? ಬಹಿಷ್ಕಾರ ಎಲ್ಲ ಅನಿಷ್ಟ ಪಿಡುಗು ಆಚರಣೆ ಶಿಕ್ಷಾರ್ಹ ಅಪರಾಧ ಅನ್ನೋದು ಗೊತ್ತಿಲ್ವಾ? ಹೇಳೋ ಪ್ರಯತ್ನ ಯಾರೂ ಮಾಡಿಲ್ವಾ? ಯಾಕೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ನಿದ್ದೆ ಮಾಡ್ತಿದೆ ಇಲ್ಲಿ ಅಂತ? ಮಮತಾ, ಅದೇ ಪ್ರಶ್ನೆಯಲ್ಲಿ ಎದುರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ನಾವು ಬೇರೆ ಕಡೆ ಎಲ್ಲ ಅಬ್ಸರ್ವ್ ಮಾಡ್ತಿರುವಂತದ್ದು, ಮೇಲ್ವರ್ಗದವರು ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕೋದನ್ನ ಗಮನಿಸ್ತಾ ಇದ್ದು. ಆದ್ರೆ ಇದೀಗ ದಲಿತ ಸಮುದಾಯದ ಜನಾಂಗದವರೇ ಇದೀಗ ದಲಿತ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡಿರುವಂತ ಒಂದು ಘಟನೆ ಈ ಒಂದು ಗಂಜಾಂ ಗ್ರಾಮದಲ್ಲಿ ನಡೆದಿದೆ. ಅಂದ್ರೆ ದೇವರ ಕಾರ್ಯಕ್ಕೆ ಅಂದ್ರೆ ಏನು ಹೆಚ್ಚಿಗೆ ಚಂದ ಏನಿರ್ತಾರೆ ಅದನ್ನ ಕೊಟ್ಟಿಲ್ಲ ಅನ್ನೋ ಕಾರಣವಾಗಿ ಒಂದ್ 2-3 ಕುಟುಂಬಗಳಿಗೆ ಏನು ಬಹಿಷ್ಕಾರ ಏರಿದ್ರೆ, ಇನ್ನೊಂದಷ್ಟು ಕುಟುಂಬಗಳಿಗೆ ಇನ್ನು ಊರಿನ ಯಜಮಾನರು ಮತ್ತೆ ಪದ್ಧತಿಗಳೇನಿರ್ತವೆ ಆ ಪದ್ಧತಿಗಳ ವಿಚಾರವಾಗಿ ಮಾತನಾಡಿದ್ಕೆ ಇದೀಗ ಅವ್ರಿಗೆ ಬಹಿಷ್ಕಾರವನ್ನು ಇರುವಂತದ್ದು. ಈ ಬಗ್ಗೆ ಜಿಲ್ಲಾಡಳಿತ ಕೂಡ ಗಮನ ಹರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಮಮತಾ, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.